ಹಲೋ ಫ್ರೆಂಡ್ಸ್, ಎಲ್ಲರೂ ಹೆಂಗದ್ರಿ? ನೀವೆಲ್ಲರೂ ಮಸ್ತ್ ಇದೀರಿ ಅಂತ ಹೇಳಿ ನಾನು ಅನ್ಕೊಂಡೆ. ನಾನು ಭಾರಿ ಅಂದ್ರೆ ಭಾರಿ ಇದೀನಿ ನೋಡ್ರಿ. ವೆಲ್ಕಮ್ ಬ್ಯಾಕ್ ಟು ಕಲಬುರ್ಗಿ ಪ್ರಿನ್ಸೆಸ್ ಮಿಸ್ ರೇಷ್ಮಾ ಯೂಟ್ಯೂಬ್ ಚಾನಲ್. ಬಹಳ ದಿನ ಆದ್ಮೇಲೆ ಮತ್ತೆ ಚಾನಲ್ನ ಸ್ಟಾರ್ಟ್ ಮಾಡೀನಿ. ಏನು ಅಂತಂದ್ರೆ ನಾನು ಇವತ್ತಿಷ್ಟು ರೆಡಿಯಾಗಿ ಟಿಕ್ಟಾಕ್ ರೆಡಿಯಾಗಿ ಇಲ್ಲಿ ಹೊಂಟಿನಪ್ಪ ಅಂತಂದ್ರೆ ಮೇಕ್ ಯುವರ್ ಕ್ರಿಯೇಷನ್ ಅನ್ನೋ ಒಂದು ಚಾನಲ್ ಐತಿ, ಗೊತ್ತಿರಬೇಕು. ಹೀಗೆ ಗೊತ್ತಿಲ್ಲ ಅಂತಂದ್ರೆ ಇವಾಗೇ ಚೆಕ್ ಮಾಡ್ರಿ. ಇನ್ಸ್ಟಾಗ್ರಾಮ್ ಒಳಗೆ ಚೆಕ್ ಮಾಡಿದ್ರೆ ಅಂದ್ರೆ ಅವ್ರದ್ದು ಎಲ್ಲ ಯೂಟ್ಯೂಬ್ ಚಾನಲ್ ಕೂಡ ಲಿಂಕ್ ಕೂಡ ನಿಮಗೆ ಸಿಗ್ತೈತಿ. ಅವ್ರಿಗೆ ಯಾಕೆ ಬಿಟ್ಟು ಎಲ್ಲ ಕುಂಟಿನಪ್ಪ ಅಂದ್ರೆ ನಂದು ಯೂಟ್ಯೂಬ್ ಸ್ವಲ್ಪ ಪ್ರಾಬ್ಲಮ್ ಆಗೈತಿ. ನನ್ಗೆ ಗೇನ್ ಆಗಾಗತ್ತಿಲ್ಲ, ಮತ್ತೆ ಗ್ರೋತ್ ಆಗಾಗತ್ತಿಲ್ಲ, ಸಬ್ಸ್ಕ್ರೈಬರ್ ಆಗತ್ತಿಲ್ಲ. ಸೊ ಆದ ಕಾರಣ ಅವರೇ ಚೆಕ್ ಮಾಡಿ ಹೇಳಿದ್ಮೇಲೆ ಗೊತ್ತಾಗೈತಿ ನನ್ನ ಅಕೌಂಟ್ ಪ್ರಾಬ್ಲಮ್ ಆಗೈತಿ, ಯೂಟ್ಯೂಬ್ ಅಕೌಂಟ್ ಅಂತ ಹೇಳಿ. ಸೊ ಅದಕ್ಕಾಗಿ ಸರ್ ಇದಕ್ಕೆ ಏನು ಸೊಲ್ಯೂಷನ್ ಅಂದಾಗ ಅವರೇ ಬಂದು ನನಗೆ ನೀಟಾಗಿ ನಾನು ಅದ್ರ ಪ್ರಾಬ್ಲಮ್ನ ಸೊಲ್ಯೂಷನ್ ಕೊಡ್ತೀನಿ, ಕ್ಲಿಯರ್ ಮಾಡಿಕೊಡ್ತೀನಿ. ಏನು ಪ್ರಾಬ್ಲಮ್ ಆಗಿದೆ ಮತ್ತು ನಾವೆಲ್ಲಿ ಪ್ರಾಬ್ಲಮ್ನ ಮಾಡ್ತೀವಿ, ನಮ್ಗೆ ಯಾವುದು ಪಾಯಿಂಟ್ಸ್ಗಳು ಗೊತ್ತಾಗಲ್ಲ ಅನ್ನೋದನ್ನ ಹೇಳ್ಕೊಡ್ತೀನಿ ಅಂತ ಹೇಳಿದ್ರು. ಸೊ ಹಾಗಾಗಿ ಅವ್ರ ಜೊತೆ ಇವತ್ತು ಮೀಟಪ್ ಪ್ಲಾನ್ ಅದ ನೋಡ್ರಿ. ಮರ್ತು ಕೆಳಗೆ ಬಂದಿದ್ದೆ, ಮೈಕ್ ಮರ್ತಗೇಸಿಂದ ಮತ್ತೆ ಮ್ಯಾಲ ಹೋಗಿ ತಗೊಂಡು ಮೈಕ್ ಹಚ್ಕೊಂಡು ವಿಡಿಯೋ ಮಾಡತ್ತೀನಿ. ಗೈಸ್ ಲೆಟ್ಸ್ ಗೋ. ಯಾರು ಆ ಮನುಷ್ಯ, ಆ ದೇವತಾ ಮನುಷ್ಯ ಅಂತೇಳಿ ಲೈವ್ ತೋರಿಸ್ತೀನಿ ನಿಮಗೆ ನೋಡ್ರಿ. ಗೈಸ್ ಫೈನಲಿ ಅವ್ರ ಲೊಕೇಶನ್ಗೆ ಬಂದೀನಿ. ಬಟ್ ನಾನು ಅವ್ರ ಲೊಕೇಶನ್ ನೋಡಿಗೇಸಿಂದ ಬೆರಗಾಗ್ಬಿಟ್ಟಿನಿ, ತೋರಿಸ್ತೀನಿ ನಿಮಗೆ ನೋಡ್ರಿ. ಗೈಸ್ ನೋಡಿದ್ರಲ್ಲ, ಯಾರಂತ ಅರ್ಧ ಮಂದಿ ಖುನ ಹಿಡ್ದಿರ್ಬೋದು, ಖುನ ಹಿಡ್ದೇನು ಇದ್ದಿರ್ಬೋದು. ಬಟ್ ಚೆಕ್ ಮಾಡ್ರಿ, ಇನ್ಸ್ಟಾಗ್ರಾಮ್ದಾಗ ಬೇಡ ಯೂಟ್ಯೂಬ್ದಾಗ ಚೆಕ್ ಮಾಡ್ರಿ. ಯೂಟ್ಯೂಬ್ದಾಗ 4 ಮಿಲಿಯನ್ ಸಬ್ಸ್ಕ್ರೈಬರ್ ಅವ್ರಿಗೆ. ಸೊ ಅಂಥ ಪರ್ಸನಿಗೆ ನಾನು ಇವತ್ತು ಮೀಟ್ ಆಗಕ್ಕೆ ಬಂದೀನಿ. ಭಾಳ ಖುಷಿ ಆಗಕತ್ತದ ನನಗೆ. ಇದನ್ನ ನೋಡಿ ಫುಲ್ ಬೆರಗಾಗ್ಬಿಟ್ಟಿನಿ ನಾನು. ಅದನ್ನ ನೋಡ್ರಿ, ಯೂಟ್ಯೂಬರ್ ಹೌಸ್ ಅಂತ ಅವ್ರದ್ದು ಡ್ರೀಮ್ ಹೌಸ್ ಇದ್ದಿರ್ಬೇಕದು. ಈ ಥರ ಕಟ್ಟೋಕ್ಕೋಸ್ಕರನೇ ಮೇ ಬಿ ಈ ಜಾಗನ ತೊಗೊಂಡಿರ್ಬೇಕು ಅವರು. ಸೊ ಕೇಳ್ತೀನಿ ಇವತ್ತೇನೇನು ಇದೆ ಅವ್ರ ಪ್ಲಾನ್ ಅಂಥೇಳಿ. ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಗಕತ್ತದ ಗೈಸ್. ಇವ್ರಿಗೆ ಇವತ್ತು ನಾನು ಭೇಟಿಯಾಗಕ್ಕೆ ಬಂದೀನಿ ಅಂಥೇಳಿ. ಫ್ರೆಂಡ್ಸ್ ನೋಡಿರ್ಬೇಕು, ಅದು ಬೋಲ್ಡ್ ನೋಡಿದ್ರೇ ಗೊತ್ತಾಗುತ್ತೆ. ಅವಾಗೆ ಹೇಳಿದ್ನಲ್ಲ ನಿಮ್ಗೆ. ನಾನು ಆ್ಯಕ್ಚುಲಿ ಮೇಕ್ ಯುವರ್ ಕ್ರಿಯೇಷನ್ ಅಂದ್ರೆ ಅವ್ರದ್ದು ಇನ್ಸ್ಟಾಗ್ರಾಮ್ ಯೂಟ್ಯೂಬ್ದು ID ನೇಮ್. ಬಟ್ ಅವ್ರ ಸರ್ ಹೆಸರು ದತ್ತು ಬೆನ್ನೂರ್ ಅಂಥೇಳಿ. ಅವ್ರ ಹೋಮಿಗೆ ಬಂದೀನಿ. ಒಂದ್ಸಲಿ ವಿಸಿಟ್ ಮಾಡ್ತೀನಿ ನೋಡೋಣ. ನೀವು ನನ್ನ ಸಂಗಡ ನೋಡ್ರಿ. ವಾವ್, ಬ್ಯೂಟಿಫುಲ್ ಆಗೈತಿ ಹೌಸ್. ಮನೆ ತುಂಬ ಬರೀ ಫೋಟೋ ಫ್ರೇಮ್ಸ್ಗಳೇ. ಫಾರ್ ದ ಫಸ್ಟ್ ಟೈಮ್ ಸರ್ ಮನೆಗೆ ಬಂದೀನಿ. ಭಾಳ ಖುಷಿ ಆಗಕತ್ತೈತಿ ಹೌಸ್ ನೋಡಿಗೆ. ಯಾಕಂದರೆ ಬೆಂಗ್ಳೂರಿಗೆ ನಾನು ಬಂದಮೇಲೆ ಫಸ್ಟ್ ಒಬ್ಬರು ಮನೇನ ವಿಸಿಟ್ ಮಾಡ್ತಾ ಇದ್ದೀನಿ ಅಂತಂದರೆ ಫಸ್ಟ್ ಇವ್ರ ಮನೆನೇ, ಸರ್ ಅವ್ರ ಮನೆ. ಮೇ ಬಿ ಅವ್ರ ಫಾದರ್ ಆ್ಯಂಡ್ ಮದರ್ ಇರ್ಬೋದು, ಇವರು ಇರ್ಬೋದಲ್ಲ, ಅವರೇ. ಬನ್ನಿ ಇವಾಗ ಸರ್ನ ಮೀಟ್ ಮಾಡೋಣ. ಮೇಲೆ ಹೋಗ್ತಾ ಹೋಗ್ತಾ ನಮ್ಮ ಕಣ್ಣಿಗೆ ಏನೇನೆಲ್ಲ ಕಾಣಿಸುತ್ತೆ ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತೀನಿ. ಗೊತ್ತಿರೋಷ್ಟು ಎಕ್ಸ್ಪ್ಲೋರ್ ಮಾಡ್ತೀನಿ. ಕಮ್ ವಿತ್ ಮೀ. ಫ್ಯೂಚರ್ ಪೈಲಟ್ ಅಂತ ನೋಡ್ರಿ, ಸಖತ್ತಾಗಿದೆ ಇದು ಡ್ರೀಮ್ ಮಾತ್ರ. ವಾವ್, ಬ್ಯೂಟಿಫುಲ್. ಮನೆಯೇ ಒಂದು ಹೇಳಕ್ಕೆ ವರ್ಡ್ಸ್ಗಳು ಬರ್ತಾ ಇಲ್ಲ ನನಗೆ, ಅಷ್ಟು ಎಕ್ಸೈಟ್ಮೆಂಟ್ದಾಗಿದ್ದೀನಿ ನಾನು. ಫ್ರೆಂಡ್ಸ್, ಸರ್ ಅವ್ರದ್ದು ಏನು ID ಇದಾವಲ್ಲ, ಮೇಕ್ ಯುವರ್ ಓನ್ ಕ್ರಿಯೇಷನ್ಸ್ ಅಂತ ಹೇಳಿ. ಸೊ ನಮ್ಮದು ಕ್ರಿಯೇಷನ್ ಏನದ ಗೊತ್ತಿಲ್ಲ, ಬಟ್ ಅವ್ರದ್ದು ಕ್ರಿಯೇಟಿವಿಟಿ ನೋಡಂಬರ್ರಿ. ಈ ಸುತ್ತ ಒನ್ ಟೈಮ್ ತಿರುಗಿಸ್ಬಿಡು. ಇದೆಲ್ಲ ಏನು ಕಾಣಿಸ್ತಾ ಇದೆಯಲ್ಲ, ಇದೆಲ್ಲ ಸರೇ ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು. ಆ್ಯಂಡ್ ಇದು ಏನು ಕಾಣಿಸ್ತಾ ಇದೆಯಲ್ಲ ನಿಮಗೆ, ರಿಮೋಟ್ ಕಂಟ್ರೋಲಿಂಗ್, ಇವೆಲ್ಲ ಸರೇ ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು, ಓನ್ ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು. ನೋಡಿ ಫುಲ್ ಶಾಕ್ ಆಗತೈತಿ. ಯಾಕಂತಂದ್ರೆ ಒಬ್ಬ ಮನುಷ್ಯ ಮನಸ್ಸು ಮಾಡಿದ್ರೆ ಏನು ಭೀ ಮಾಡ್ಬೋದು ಅಂತ ಹೇಳ್ತಾರಲ್ಲ. ಸೊ ಈ ಥರದ್ದು 50+ ಕ್ರಿಯೇಟ್ ಮಾಡಿದಾರಂತೆ ಸರ್. ನನ್ನ ನಂಬಕ್ಕೆ ಆಗ್ತಾ ಇಲ್ಲ. ಸೊ ಸಚ್ ಅ ಗುಡ್ ಪರ್ಸನ್. ಇಂಥ ಪರ್ಸನಿಗೆ ನಾನು ಮೀಟ್ ಆಗೋದಲ್ಲದೆ ಮತ್ತೆ ಅವ್ರದ್ದು ಹೋಮ್ ಟೂರ್ ಮಾಡ್ತಾ ಇದ್ದೀನಿ ಅಂತಂದ್ರೆ ನನಗೆ ಭಾಳ ಖುಷಿ ಆಗತೈತಿ. ಗೈಸ್, ಲೈಫ್ ಒಳಗೆ ಮೋಟಿವೇಟ್ ಆ್ಯಂಡ್ ಡಿಮೋಟಿವೇಟ್ ಅಂತ ಹೇಳಿ ಗೈಸಿಂದ ನಾವು ಗೊತ್ತೇ ಇರ್ತೈತಿ. ಸೊ ಡಿಮೋಟಿವೇಟ್ ಆಗಬೇಕು ಅಂತಂದ್ರೆ ನೆಗೆಟಿವ್ ಮಾತುಗಳು ಸಾಕು. ಆ್ಯಂಡ್ ಮೋಟಿವೇಟ್ ಆಗಬೇಕು ಅಂತಂದ್ರೆ ಯಾವುದಾದ್ರೂ ಒಂದು ಕತೆಗಳನ್ನ ಓದ್ತೀವಿ ಆ್ಯಂಡ್ ಸ್ಟೋರಿಗಳನ್ನ ನೋಡ್ತೀವಿ. ಬಟ್ ನನಗೆ ಇವತ್ತಿಂದ ಏನು ಅನ್ಸಾಕತ್ತೈತಿ ಅಂತಂದ್ರೆ, ನಾವು ಯಾವಾಗಲೂ ಮೋಟಿವೇಟ್ ಆಗಿರ್ಬೇಕು ಅಂತಂದ್ರೆ ಸರ್ ವಿಡಿಯೋಸ್ನ ನೋಡಬೇಕು ಅಂತ ಹೇಳಿ ಅನ್ಸಾಕತ್ತೈತಿ. ಸೊ ಯಾಕಂತಂದ್ರೆ ಹಾಗೈತಿ ಅವ್ರದ್ದು ಕ್ರಿಯೇಷನ್. ಇಷ್ಟೇ ಅಲ್ಲ, ಇನ್ನು ಮುಂದೆ ತೋರಿಸ್ತೀನಿ ಬರ್ರಿ ಹೇಗೆಲ್ಲ ಅವ್ರದ್ದು ಕ್ರಿಯೇಟಿವಿಟಿ ಮೈಂಡ್ ಯೂಸ್ ಮಾಡ್ಕೊಂಡು ಗೇಸಿಂದ ಕ್ರಿಯೇಟ್ ಮಾಡ್ಯಾರ. ಒಂದು ಮನಿನೇ ಫುಲ್ ಯೂಟ್ಯೂಬ್ ಹೌಸ್ ಮಾಡಿಬಿಟ್ಟಾರ. ಅದರಿಂದ ಅದನ್ನ ಜಸ್ಟ್ ಅವ್ರು ಅಷ್ಟೇ ಅನುಭವಿಸೋದಲ್ಲದೆ ಬೇರೆಯವ್ರಿಗೂ
ಮೋಟಿವ್ ಮಾಡಿ ಹೇಗೆ ಯೂಸ್ ಮಾಡಬೇಕು, ಹೇಗೆ ಅರ್ನ್ ಮಾಡ್ಬೇಕು ಅನ್ನೋದನ್ನು ಹೇಳಿಕೊಡ್ತಾರ. ಅದೇ ಒಂದು ದೊಡ್ಡ ಖುಷಿ. ಸೊ ನೋಡ್ರಿ ಇಲ್ಲೆಲ್ಲ ಕಾರ್ ಕಾಣಿಸ್ಲತ್ತವಲ್ಲ, ಇವೆಲ್ಲ ಪ್ಲಾಸ್ಟಿಕ್ ಕಾರ್ಸ್, ರಿಮೋಟಿಂಗ್ ಕಾರ್ಸ್. ಈ ಕಾರ್ಸ್ ಗಳನ್ನೇ ಯೂಸ್ ಮಾಡ್ಕೊಂಡು ಸರ್ ಈ ಮಟ್ಟಕ್ಕೆ ಬೆಳೆದಾರ. ಇನ್ನೂ ಅವ್ರ ಬಗ್ಗೆ ಹೇಳೋದಕ್ ಬಹಳ ಐತಿ. ಬರೀ ಹೇಳಲ್ಲ, ತೋರಿಸ್ತೀನಿ ಕೂಡ. ಸದ್ಯಕ್ಕಿದೆ ನೋಡ್ರಿ, ಜಸ್ಟ್ ಪ್ಲಾಸ್ಟಿಕ್ ರಿಮೋಟ್ ಕಾರ್ಗಳನ್ನ ಯೂಸ್ ಮಾಡ್ಕೊಂಡು ಇಷ್ಟು ಬಿಲ್ಡ್ ಆಗ್ಯಾರ ಅಂತಂದ್ರೆ ನೀವು ನಂಬ್ತೀರಿ? ಕೋಟಿ ಗಟ್ಲೆ ಗಳಿಸ್ಯಾರ ಅವ್ರು, ಕೋಟಿ, ಲಕ್ಷನಲ್ಲ, ಕೋಟಿ ಕೋಟಿ, ಜಸ್ಟ್ ಈ ಕಾರ್ಗಳನ್ನ ಯೂಸ್ ಮಾಡ್ಕೊಂಡು. ಅದಕ್ಕೆ ಹೇಳೋದು ಕ್ರಿಯೇಟಿವಿಟಿ ಮೈಂಡ್ ಇರಬೇಕು ಅಂತ ಹೇಳಿ. ಕ್ರಿಯೇಟಿವಿಟಿ ಮೈಂಡ್ ಐತಿ, ಬಟ್ ಬಹಳ ಲಕ್ಷಕ್ಕೆ ಸಮಾನ, ಕೋಟಿಗೆ ಸಮಾನ ಆಗಷ್ಟು ಕ್ರಿಯೇಟಿವಿಟಿ ಮೈಂಡ್ ಐತಿ. ಸೊ ಅವ್ರನ್ನ ಮೋಟಿವೇಟ್ ಆಗಿ ಇಟ್ಕೊಂಡು ನಾವು ಲೈಫ್ನ ಲೀಡ್ ಮಾಡೋದು ತಪ್ಪೇನಿಲ್ವಲ್ಲ. ಇಷ್ಟೊತ್ತು ಬರೀ ಮಾತಾಡಿದ್ದೇ ಆಯ್ತು ನಂದು. ಅದಕ್ಕೆ ಇವಾಗ ಲೈವ್ ಆಗಿ ನಿಮ್ಗೆ ತೋರಿಸ್ಬಿಡ್ತೀನಿ, ಸರ್ಗೆ ಭೇಟಿ ಮಾಡಿಸ್ತೀನಿ. ಒಂದ್ಸಲಿ ಅವರು ನಿಮ್ಗೆ ಹಾಯ್ ಮಾಡ್ತಾರೆ, ನೀವು ಹಾಯ್ ಮಾಡಿ ಖುಷಿ ಪಟ್ಬಿಟ್ರಿ. ಬರ್ ಹಲೋ ಸರ್. ಚೆನ್ನಾಗಿದ್ದೀನಿ ಸರ್, ನೀವ್ ಹೇಗಿದ್ದೀರಾ? ನಿಮ್ಮನ್ನ ನೋಡಿ ತುಂಬಾ ಖುಷಿ ಆಯ್ತು. ನೋಡಿ ನಿಮ್ಗೆ ಖುಷಿ ಆಯ್ತು, ಆದ್ರೆ ನಿಮ್ಮನ್ನ ನೋಡಿ ನಮ್ಗೆ ಖುಷಿ ಆಗಿದೆ. ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಒಂದು ಜೋಶನ್ನ ಮೇಂಟೈನ್ ಮಾಡಿದವ್ರು ನೀವು. ಹೌದು ಸರ್, ಅದು ಹಾಬಿ ಅಂತ ಹೇಳ್ತಾರಲ್ಲ, ಹಾಗೆ ಅದು ಬರ್ತ್ ಬಂದಿರೋದು. ಸೊ ಅದನ್ನ ಜನರಿಗೆ ಎಂಟರ್ಟೈನ್ ಮಾಡ್ತಿದ್ದೀನಿ ಅದರಿಂದ. ಸೊ ಜನರು ಖುಷಿ ಪಡ್ತಾ ಇದಾರೆ, ಸೊ ಹಾಗಾಗಿ ನಂಗೆ ಸಪೋರ್ಟ್ ಮಾಡ್ತಾ ಇದಾರೆ. ಸೊ ಅವ್ರಿಗೆ ನಾನು ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಇವತ್ತು ನಾನು ನಿಮಗೆ ಮೀಟ್ ಆದೆ, ಅದು ನಂಗೆ ತುಂಬಾ ಖುಷಿ ಆಗ್ತಾ ಇದೆ ಸರ್. ಥ್ಯಾಂಕ್ ಯು ಸೋ ಮಚ್ ನನಗೆ ಮೀಟ್ ಆಗಕ್ಕೆ ಅಂಡ್ ನನಗೆ ಇಷ್ಟೊತ್ತು ಟೈಮ್ ಕೊಟ್ಟಿದ್ದಕ್ಕೆ. ಗೈಸ್ ನೋಡಿದ್ರಲ್ಲ, ನಾನು ಹೇಳ್ತಾ ಇದ್ದೆ ಇಷ್ಟೊತ್ತು ಏನೇನೆಲ್ಲ ಹೇಳಿದೆ, ಅದಕ್ಕೆಲ್ಲ ಅರ್ಹ ಅಂತ ಹೇಳಿದ್ರೆ ಕಮ್ಮಿ ಅಂತ ಹೇಳ್ತೀನಿ. ಸೊ ಅಷ್ಟು ದೊಡ್ಡ ವ್ಯಕ್ತಿನ ನಾನು ಇವತ್ತು ಭೇಟಿ ಆಗ್ತೀನಿ. ಅಂಡ್ ಇದನ್ನ ನೋಡಿ ಯೂಟ್ಯೂಬ್ ಪ್ಲೇ ಬಟನ್ಸ್ಗಳು ಅಂಡ್ ಗೋಲ್ಡ್ ಬಟನ್ 2 ಇದೆಯಲ್ಲ ಸರ್ ನಿಮ್ಮ ಹತ್ರ? ಇಡೀ ಕರ್ನಾಟಕದಲ್ಲ ಅಥವಾ ಕರ್ನಾಟಕದಲ್ಲಿ 2 ಗೋಲ್ಡ್ ಬಟನ್ಸ್ ನ, ಯೂಟ್ಯೂಬ್ ಬಟನ್ಸ್ ಗಳನ್ನ ತಗೊಂಡಿರೋ ವ್ಯಕ್ತಿ, ಏಕೈಕ ವ್ಯಕ್ತಿ ಅಂದ್ರೆ ಸರ್. ತುಂಬಾ ಖುಷಿ ಆಗ್ತಾ ಇದೆ ಸರ್ ನಿಮ್ಮನ್ನ ನೋಡಿ, ಸೀರಿಯಸ್ಲಿ ತುಂಬಾ ಖುಷಿ ಆಗ್ತಾ ಇದೆ. ಏನಾದ್ರೂ ಹೇಳಕ್ ಇಷ್ಟಪಡ್ತೀರಾ ನಮ್ಮ ಫ್ಯಾನ್ಸ್ ಗಳಿಗೆ? ಆಕ್ಚುಲಿ ನಿಮ್ ವಿಡಿಯೋಗಳು ನಾವು ನೋಡ್ತಿರ್ತೇವೆ, ತುಂಬಾ ಏನೋ ಒಂದು ಮಜಾ ಆಗಿರುತ್ತೆ ಹೇಳ್ಬೇಕಂದ್ರೆ. ನಾವು ವರ್ಕ್ ಅಲ್ಲಿ ನಾವು ಟೆನ್ಷನ್ ಆಗಿ ಕುತ್ಕೊಂಡಿರ್ತೇವಲ್ಲ, ಸೊ ಈಗ ಕನ್ನಡದಲ್ಲಿ ಸುಮಾರು ಜನ ಈಗ ಎಂಟರ್ಟೈನ್ಮೆಂಟ್ ವಿಡಿಯೋಗಳು ಮಾಡ್ತಿರ್ತೀರಿ. ಎಕ್ಸ್ಪೆಷಲಿ ನಿಮ್ಗೆ ಯಾರಾದ್ರೂ ಕಮೆಂಟ್ ಹಾಕಿರ್ತಾರಲ್ಲ, ಅವ್ರದ್ದು ವಿಡಿಯೋಗಳು ನೋಡಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಬಟ್ ಆದ್ರೂ ಕೂಡ ಒಂದು ಒಂದು ಕಡೆ ವರ್ಕ್ ಮಾಡ್ಕೊಂಡ್ಬಿಟ್ಟು ಕ್ಲೋಸ್ ಟು 500,000 ಇನ್ಸ್ಟಾಗ್ರಾಮ್ ಅಲ್ಲಿ ಏನ್ ಬಿಲ್ಡ್ ಮಾಡಿದಿರಲ್ಲ, ಅದು ಸುಮ್ಮನೆ ಅಲ್ಲ. ಬಟ್ ಏನಂತಂದ್ರೆ ಎಲ್ಲ ಕಂಟೆಂಟ್ ಕ್ರಿಯೇಟರ್ ಮಿಸ್ಟೇಕ್ ಮಾಡ್ತಿರೋದು ನಮ್ಮ ಕರ್ನಾಟಕದಲ್ಲಿ ಏನಪ್ಪಾ ಅಂತಂದ್ರೆ 99% ಜನ ಸೊ ಇನ್ಸ್ಟಾಗ್ರಾಮ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ. ಅಂದ್ರೆ ಇನ್ಸ್ಟಾಗ್ರಾಮ್ ಇಂದ ಅರ್ನಿಂಗ್ ಇಲ್ಲ. ಆಕ್ಚುಲಿ ನಾನು ಇನ್ಸ್ಟಾಗ್ರಾಮ್ ಇವಾಗ ರೀಸೆಂಟ್ ಆಗಿ ಶುರು ಮಾಡಿದ್ದು. ಯಾವಾಗ ಅದರಿಂದ ಇಂಡೈರೆಕ್ಟ್ ಆಗಿ ನಾವು ಅರ್ನ್ ಮಾಡ್ಬೋದು ಅಂತಂದಾಗ, ಮುಂಚೆ ಎಲ್ಲ ನಂದು ಮೊಬೈಲ್ ಅಲ್ಲಿ ಇನ್ಸ್ಟಾಗ್ರಾಮ್ ಇದನ್ನ ಆ್ಯಪೇ ಇರ್ತಿತ್ತಿಲ್ಲ. ಯಾಕಂದ್ರೆ ಯೂಟ್ಯೂಬ್ ಇಂದ ಅರ್ನ್ ಮಾಡ್ತೇವೆ ಅಂದ್ರೆ ಯೂಟ್ಯೂಬ್ ಅಲ್ಲೇ ಎಫರ್ಟ್ ಆಗ್ತಿದ್ದೆವು. ಸೊ ಹಂಗಾಗಿ ನಾನು ಹೇಳ್ತಿರೋದು ಏನಂದ್ರೆ, ಫಾರ್ ಎಕ್ಸಾಂಪಲ್ ಇವತ್ತು ನೀವು ಕೂಡ ಬಂದಿದ್ದೀರಾ, ನಿಮ್ದು ಯೂಟ್ಯೂಬ್ ಚಾನಲ್ ಇತ್ತು ಹೇಳ್ಬೇಕಂತಂದ್ರೆ, ಸೊ ಅದು ಮುಂದೆ ಹೇಳ್ತೀನಿ ಏನೇನು ಅಂತಂದ್ಬಿಟ್ಟು ಅವ್ರ ಬಾಯಿಂದನೇ ಕೇಳ್ಕೊಳ್ಳೋಣ. ಹೌದು, ನನಗೆ ಯೂಟ್ಯೂಬ್ ಪ್ರಾಬ್ಲಮ್ ಆಗಿದ್ದಕ್ಕೆ ಇವತ್ತು ಸರ್ ಹತ್ರ ನಿಂತ್ಕೊಂಡಿದ್ದೀನಿ ನಾನು. ಆಕ್ಚುಲಿ ಏನಂತಂದ್ರೆ ಸರ್ ನನ್ಗೆ ಕಾಂಟ್ಯಾಕ್ಟ್ ಮಾಡಿ ಕರೆದಿರೋದು, ಬನ್ನಿ ಅಂತ ಅಂದ್ಬಿಟ್ಟು. ನಾನಾಗಿ ಬಂದಿರೋದಲ್ಲ. ನೋಡಿ ಅವ್ರ ದೊಡ್ಡ ಮನ್ಸು, ನಿಮ್ದು ಹಿಂಗಿಂಗ್ ಪ್ರಾಬ್ಲಮ್ ಆಗಿದೆ, ಮಿಸ್ಟೇಕ್ ಮಾಡ್ತಾ ಇದ್ದೀರಾ, ಇಷ್ಟು ಫಾಲೋವರ್ಸ್ ಇಟ್ಕೊಂಡು ನೀವು ಸುಮ್ಮನೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀರಾ ಅಂತ. ವೇಸ್ಟ್ ಆಫ್ ಟೈಮ್ ಅಂತಂದ್ರೆ ಇನ್ಸ್ಟಾಗ್ರಾಮ್. ಆಕ್ಚುಲಿ ಸರ್ ನಾವ್ ಏನ್ ಅನ್ಕೊಂಡಿದೀವಿ ಅಂತಂದ್ರೆ, ಇನ್ಸ್ಟಾಗ್ರಾಮ್ ಇಂದ ಬೆಳಿಬಹುದು, ಅಂದ್ರೆ ಫಾಲೋವರ್ಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಆದ್ರೆ ಯೂಟ್ಯೂಬ್ ಅಲ್ಲಿ ಬೆಳಿಬಹುದು ಅಂತ. ಆ ತರ ರಾಂಗ್ ಥಿಂಕಿಂಗ್ ಮೈಂಡ್ ಅಲ್ಲಿ. ಇನ್ನೊಂದು ಏನಂತಂದ್ರೆ, ನೇಮ್ ಅನ್ನೋದು ಸೋಷಿಯಲ್ ಮೀಡಿಯಾದಲ್ಲಿ ಬರುತ್ತೆ. ಬಟ್ ಫೈನಾನ್ಷಿಯಲ್ ಗ್ರೋತ್ ಆಗ್ಬೇಕು, ಫೈನಾನ್ಷಿಯಲ್ ನಿಮ್ಗೆ ಬರ್ಬೇಕು ಅಂದ್ರೆ ಅದು ಯೂಟ್ಯೂಬ್. ಸೊ ಇವಾಗ ಏನಾಗ್ತಾ ಇರ್ತಂದ್ರೆ, ತುಂಬಾ ಜನ ಇನ್ಸ್ಟಾಗ್ರಾಮ್ ಅಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾರೆ. ಯಾಕಂದ್ರೆ ಇನ್ಸ್ಟಾಗ್ರಾಮು ಈಸಿಯಾಗಿ ಒಂದು ಗ್ರೋತ್ ಆಗುತ್ತೆ, ಅಂದ್ರೆ ಫಾಲೋವರ್ಸ್ ಆಗ್ಬೋದು, ವ್ಯೂಸ್ ಬರ್ಬೋದು. ಬಟ್ ಅರ್ನಿಂಗ್ ಪಾರ್ಟ್ ಅಂತ ಬಂದ್ರೆ ಅಲ್ಲ, ಯೂಟ್ಯೂಬ್ ಯಾಕೆ ಜನ ಅಷ್ಟೊಂದು ಮಾಡಲ್ಲ ಅಂತಂದ್ರೆ, ಯೂಟ್ಯೂಬ್ ಅಲ್ಲಿ ಯಾಕೆ ಫೇಲ್ಯೂರ್ ಆಗ್ತಾರೆ ಅಂದ್ರೆ, ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ತರ ಅಲ್ಲ, ಸ್ವಲ್ಪ ಕಷ್ಟ. ಬಟ್ ಅದು ನೀವು ಯೂಟ್ಯೂಬ್ ಕಲ್ತ್ಕೊಂಡ್ಬಿಟ್ರೆ ಇನ್ಸ್ಟಾ, ಫೇಸ್ಬುಕ್ ಅದ್ರ ಮುಂದೆ ಏನು ಇಲ್ಲ. ಜನಕ್ಕೇನು ಅಂತಂದ್ರೆ ಯೂಟ್ಯೂಬ್ ಕಷ್ಟ, ಅದು ಬೇಗ ಏನೋ ಸಬ್ಸ್ಕ್ರೈಬರ್ ಆಗಲ್ಲ ಅಂಡ್ ವ್ಯೂಸ್ ಬರಲ್ಲ ಅಂತ ಅಂದ್ಬಿಟ್ಟು. ಇನ್ಸ್ಟಾಗ್ರಾಮ್ ಅಲ್ಲಿ ಬೇಗ ಆಗ್ಬಿಡುತ್ತೆ. ಸೊ ಆ ಆಸೆಯಿಂದ ಇನ್ಸ್ಟಾಗ್ರಾಮ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬಿಡ್ತೀವಿ. ಬಟ್ ಯೂಟ್ಯೂಬ್ ಅಲ್ಲಿ ಸ್ವಲ್ಪ ಕಷ್ಟ ಪಟ್ರೆ ಜಾಸ್ತಿ ಅರ್ನ್ ಮಾಡ್ಬೋದು ಅಂತ ಗೊತ್ತಿಲ್ವಲ್ಲ. ಸೊ ಹಾಗಾಗಿ ಯೂಟ್ಯೂಬ್ ಕೂಡ ಒಳ್ಳೆ ಫಾಲೋವರ್ಸ್ ಆಗ್ಬೋದು. ಈಗ ನಮ್ಗೆಲ್ಲ ಫಾಲೋವರ್ಸ್ ಆಗಿದಾರಲ್ಲ. ಬೇಸಿಕಲಿ ಏನಾಗ್ತಂದ್ರೆ, ಈಗ ಯಾರು ಈಸಿ ಅಂತ ನೀವು ಆ ಪ್ಲಾಟ್ಫಾರ್ಮ್ ಹೋಗ್ತಿರಲ್ವಾ, ಅದು ನಿಮ್ ಮೈಂಡ್ ಅಲ್ಲಿ ಕುತ್ಕೊಂಡ್ಬಿಟ್ಟಿರ್ತದೆ. ಸೊ ಇವಾಗ ನಿಮ್ಗೆ ಯೂಟ್ಯೂಬ್ ಈಸಿನೋ ಇಲ್ಲ ಇನ್ಸ್ಟಾಗ್ರಾಮ್ ಈಸಿನೋ ಅಂತ ಮುಂಚೆ ಗೊತ್ತಿರ್ಲಿಲ್ಲ ಅಂದ್ರೆ, ಯೂಟ್ಯೂಬ್ ಹೋಗಿದ್ರೆ ಅಂತಂದ್ರೆ ಯೂಟ್ಯೂಬ್ ಅಲ್ಲಿ ಎಫರ್ಟ್ ಹಾಕಿರ್ತೀರಾ, ಯೂಟ್ಯೂಬ್ ಅಲ್ಲಿ ಬಂದ್ಬಿಡ್ತೀರಾ. ಸೊ ಬೇಸಿಕಲಿ ಹೇಳ್ಬೇಕಂದ್ರೆ ಮೆಂಟಾಲಿಟಿ ಹೆಂಗಾಗಿದೆ, 4 ಜನ ಕೇಳಿದ್ರೆ
ಇಲ್ಲ 10 ಜನಕ್ಕೆ ಕೇಳಿದ್ರೆ ಅವ್ರು ಎಲ್ಲರೂ ಕೂಡ ಹೇಳೋದು ಇನ್ಸ್ಟಾಗ್ರಾಮ್ ಹೌದು ಹೌದು. ಸೊ ಹಿಂಗಾಗಿ ಯಾಕೆಂತಂದ್ರೆ ಯೂಟ್ಯೂಬ್ ಜಾಸ್ತಿ ಮೇಂಟೆನೆನ್ಸ್ ಇದೆ ಸರ್, ಅದ್ರಲ್ಲಿ ಅರ್ಥ ಮಾಡ್ಕೊಂಡು ಮಾಡಿದ್ರೆ ತುಂಬಾ ಇದೆ. ಹೌದು, ಬಟ್ ಹೌದು. ಇನ್ಸ್ಟಾಗ್ರಾಮ್ ಏನು ಅಂತಂದ್ರೆ ಜಸ್ಟ್ ಅಪ್ಲೋಡ್ ಮಾಡೋದು ಅಷ್ಟೇ. ಬಟ್ ಯೂಟ್ಯೂಬ್ ಹಂಗಲ್ವಲ್ಲ, ಸೊ ಅದು ಯಾರಿಗೂ ಅರ್ಥ ಆಗಲ್ಲ. ನಾನು ಇವಾಗ ಅದನ್ನೇ ಹೇಳ್ತೀನಿ ನೋಡಿ, ನಮ್ಮ ಕರ್ನಾಟಕದಲ್ಲಿ 95% ಜನ ಯೂಟ್ಯೂಬ್ ಚಾನಲ್ ಅಂತಾನೆ ವರ್ಕ್ ಮಾಡ್ತಿರೋದು, ಎಲ್ಲ ಪರ್ಸನಲ್ ಅಕೌಂಟ್ಗಳು, ಅದರಿಂದ ರೀಚ್ ಆಗಲ್ಲ, ಅದರಿಂದ ಅರ್ನಿಂಗು ಕೂಡ ಬರಲ್ಲ. ಸೊ ಸೊ ಅದೇ ಪ್ರಾಬ್ಲಮ್ ಆಗಿರೋದು ನನಗೂ ಹೌದು. ಸೇಮ್. ಸೊ ನಾನು ನಿಮ್ ಚಾನಲ್ ಅನ್ಕೊಂಡಿದ್ದೆ. ನೋಟೆಡ್ ಮಾಡಿದಾಗೆ ಹೇಳಿದೆ ನಿಮ್ಗೆ ಹೌದೌದು. ಪರ್ಸನಲ್ ಅಕೌಂಟ್ ನನ್ ಪರ್ಸನಲ್ ಅಕೌಂಟ್ ಅಂತ ಹೇಳಿದ್ಮೇಲೆ ಶಾಕ್ ಆಗಿರೋದು. ನನಗೆ ಗೊತ್ತಿಲ್ಲ ಸರ್ ಹೆಂಗ್ ಹೇಳ್ಬಿಟ್ರು ಪರ್ಸನಲ್ ಅಕೌಂಟ್ ಅಂತ ಹೇಳ್ಬಿಟ್ಟು. ಅಂದ್ರೆ ಅಷ್ಟು ಎಕ್ಸ್ಪೀರಿಯನ್ಸ್ ನಿಮ್ಗೆ ಒಂದ್ ಅಕೌಂಟ್ ನೋಡಿದ ತಕ್ಷಣ ಹೇಳ್ತೀರಾ ಅಂತಂದ್ರೆ ಅಷ್ಟು ನಿಮ್ ಯೂಟ್ಯೂಬ್ ಅಲ್ಲಿ ಅಷ್ಟು ಎಕ್ಸ್ಪೀರಿಯನ್ಸ್ ಇದೆ ಅಂತ ಅರ್ಥ ಅಲ್ವಾ. ಸೊ ಅದಕ್ಕೆ ಎಷ್ಟೊಂದ್ ಜನಕ್ಕೆಲ್ಲ ಹೇಳ್ಕೊಡ್ತಾ ಇದ್ದೀರಾ ಹೇಗೆ ಅರ್ನ್ ಮಾಡ್ಬೇಕು, ಹೇಗೆ ಯೂಸ್ ಮಾಡ್ಬೇಕು ಅಂತ ಅಂದ್ಬಿಟ್ಟು. ಸರ್ ಮತ್ತೆ ಇನ್ನ ಏನಾದ್ರೂ ಹೇಳಿಕ್ ಇಷ್ಟ ಪಡ್ತೀರಾ? ನಾನು ಹೇಳೋದೇನು ಅಂತಂದ್ರೆ, ನಮ್ ಕನ್ನಡದವರು, ನಮ್ ಕರ್ನಾಟಕದವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೋಷಿಯಲ್ ಮೀಡಿಯಾದಿಂದ ಅರ್ನ್ ಮಾಡ್ಬೇಕು ಅಂತಂದ್ರೆ ಅದು ಯೂಟ್ಯೂಬ್. ನೀವು ಇನ್ಸ್ಟಾದಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಿರೋ, ಫೇಸ್ಬುಕ್ ಅಲ್ಲಿ ಮಾಡ್ತಿದಿರೋ, ಯೂಟ್ಯೂಬ್ ಅಲ್ಲಿ ಮಾಡ್ತಿದಿರೋ, ಕಲ್ತ್ಕೊಂಡು ತಿಳ್ಕೊಂಡ್ ಮಾಡಿ. ಫೇಸ್ಬುಕ್ ಅಲ್ಲಿನೂ ಅರ್ನ್ ಮಾಡ್ಬೋದು, ಇನ್ಸ್ಟಾದಲ್ಲಿನೂ ಕೂಡ ಇಂಡೈರೆಕ್ಟ್ ಆಗಿ ಅರ್ನ್ ಮಾಡ್ಬೋದು. ಯೂಟ್ಯೂಬ್ ಅಂತೂ ಯಾರಿಗೆ ಹೇಳ್ದೆ ಕೇಳ್ದೆ ಮಾತಾಡದೆ ಅರ್ನ್ ಅಂತ ಮಾಡ್ಬೋದು. ಸೊ ನೀವು ಇನ್ಸ್ಟಾ ಯೂಸ್ ಮಾಡ್ತಿದ್ರೆ ನೀವು ಕೂಡ ಯೂಟ್ಯೂಬ್ ಶಿಫ್ಟ್ ಆಗಿ ಅರ್ನ್ ಮಾಡ್ಕೊಳ್ಳಿ. ನೇಮು ಗೀಮು ಅನ್ನೋದು ಯೂಟ್ಯೂಬ್ ಅಲ್ಲೂ ಬರುತ್ತೆ, ಇನ್ಸ್ಟಾದಲ್ಲಿನೂ ಬರುತ್ತೆ. ಬಟ್ ನಿಮ್ಗೆ ಏನಂತಂದ್ರೆ ಬ್ಯಾಕ್ ಸ್ಟ್ರೆಂತ್ ಅಂತ ಬಂದ್ರೆ ಅದು ಫೈನಾನ್ಷಿಯಲ್. ಸೊ ಅದೇ ಟೈಮಲ್ಲಿ ನೀವು ಇಲ್ಲಿ ದುಡ್ಡು ಮಾಡ್ಕೋಬಹುದು. ಸೇಮ್ ಅದೇ ಟೈಮಲ್ಲಿ ನಿಮ್ಗೆ ಎಷ್ಟು 500,000 ಫಾಲೋವರ್ಸ್ ಇನ್ಸ್ಟಾದಲ್ಲಿ ಇದ್ದಾರೆ, ಅದನ್ನೇ ಫಾಲೋವರ್ಸ್ ಈಗ ಈ ಸಿಲ್ವರ್ ಪ್ಲೇ ಬಟನ್ ಬರಕ್ಕೆ 1,00,000 ಫಾಲೋವರ್ಸ್ ಆಗ್ಬೇಕು. ಬಟ್ 1,00,000ಕ್ಕೆ ನನಗೆ ಡೈರೆಕ್ಟ್ ಆಗಿ ಯೂಟ್ಯೂಬ್ ಇಂದ ಬಂದಿರೋದು 14 ಲಕ್ಷ ಐತಿ 1,00,000ಕ್ಕೆ. ಇನ್ ಇದನ್ನು ಅಷ್ಟೇ, ಇದು ಬರೋಷ್ಟ್ರಲ್ಲಿ ನಮ್ಗೆ 60 ಲಕ್ಷ ಬಂದಿದೆ. 1 ಮಿಲಿಯನ್ಗೆ 10 ಲಕ್ಷ ಆಗುತ್ತೆ ನೋಡಿ. ದುಡ್ಡು ಬರೋದಲ್ದೆ ನಮ್ಗೆ ಇದು ಅವಾರ್ಡ್ ಕೂಡ ಬರುತ್ತೆ. ಜೊತೆಗೆ ಇವಾಗ ನಿಮ್ಮ ಹತ್ರ 500,000 ಹೌದು, ಬಟ್ ಡೈರೆಕ್ಟ್ ಅರ್ನಿಂಗ್ ಇರಲ್ಲ, ಇಂಡೈರೆಕ್ಟ್ ಅರ್ನಿಂಗ್ ಇರುತ್ತೆ. ಬಟ್ ನಿಮ್ಮ ಇಂಡೈರೆಕ್ಟ್ ಏನಂತ ಸೇಫ್ ಅಂತ ಇಲ್ಲ. ಬೇಕಂದ್ರೆ ಯಾರು ಒಬ್ಬೊಬ್ರು ಅಲ್ಲಿ ಪ್ರಮೋಷನ್ ಅಂತ ಕರೀತಾರೆ, ಇಲ್ಲಿ ಪ್ರಮೋಷನ್ ಅಂತ ಕರೀತಾರೆ. ನಾವೆಲ್ಲ ಮನೆಯಿಂದ ಆಚೆ ಕಡೆ ಹೋಗೋವೇನೆ ಎಲ್ಲಾನು ಕೂಡ ಒಂದೇ ಪ್ಲೇಸ್ ಅಲ್ಲಿ ಕುತ್ಕೊಂಡು ಮಾಡಬಹುದು. ಈ ಕಾರ್ಗಳೆಲ್ಲ ನೋಡಿದ್ರೆ ಅವೆಲ್ಲ ಒಂದು ಚಿಕ್ಕ ಪ್ಲೇಸ್ ಅಲ್ಲಿ ಕುತ್ಕೊಂಡು ಮಾಡೋದು ಹೇಳ್ಬೇಕು. ತುಂಬಾ ಖುಷಿ ಆಯ್ತು. ಕೆಲವೊಂದ್ ಚಿಕ್ಕ ಚಿಕ್ಕ ಬರೀ ಪ್ಲಾಸ್ಟಿಕ್ ಕಾರ್ಗಳು, ರಿಮೋಟ್ ಕಾರಿಂದಾನೇ ಇಷ್ಟೆಲ್ಲ ಸಂಪಾದನೆ ಮಾಡ್ಬಿಟ್ರಿ ಅಂತ ಖುಷಿ ಆಗ್ತಾ ಇದೆ. ಸರ್ ಮತ್ತೆ ಏನಾದ್ರು ಯಾರಾದ್ರೂ ಈ ತರ ಯೂಟ್ಯೂಬ್ ಪ್ರಾಬ್ಲಮ್ ಇದ್ದವ್ರು ನಿಮ್ಗೆ ಕಾಂಟ್ಯಾಕ್ಟ್ ಮಾಡಬಹುದಾ? ಖಂಡಿತ. ನಮ್ದು ಇವಾಗ ಆಫ್ಲೈನ್ 1-to-1 ಇಂಡಿಯಾದಲ್ಲೇ ಫಸ್ಟ್ ಆಫ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡಿದೆ ನಾನು. ಸೊ ಬೇಸಿಕಲಿ ನಮ್ಗೂ ಕೂಡ ಹಿಂಗೆ ಒಂದಷ್ಟು ಜನ ಯಾಕೆ ಇದನ್ನ ಹೇಳ್ಕೊಡ್ಬಾರ್ದು ಅಂತಂದಾಗ್ಲೇನೆ ಅವಾಗ್ಲೇ ಇದನ್ನ ಶುರು ಮಾಡಿದ್ವಿ. ನಮ್ಮ ಇಂಟೆನ್ಷನ್ ಇದು ಅಲ್ಲ. ನಂದು ಯೂಟ್ಯೂಬ್ ಸ್ಟಾರ್ಟ್ ಮುಗಿದಾದ ತಕ್ಷಣ, ನಂದು 21 ಅಲ್ಲಿ ಬಿಟ್ಟಾದ ತಕ್ಷಣ ನಂದು ಏರೋ ಮಳ್ಳಿನ ಕಡೆ ಫೋಕಸ್. ಅದು ಇಂಡಿಯಾದಲ್ಲೇ ನನ್ನ ಕಾಂಪಿಟೇಟರ್. ಸೊ ಹಂಗಾಗಿ ಇದನ್ನ ಹೇಳಿದ್ರು ಅಂತ ಹೇಳ್ಬಿಟ್ಟು ಹಾಗೆ ಇವಾಗ ಮಾಡ್ಕೊಂಡು ಹೋಗ್ತಿರೋದು. ಇವಾಗ ರೀಸೆಂಟ್ ಆಗಿ ಇಲ್ಲೆಲ್ಲ ನಾನು ಪಬ್ಲಿಷ್ ಮಾಡಿದ್ದೀನಿ. ಅಂದ್ರೆ ಬೇಸಿಕಲಿ ಇಲ್ಲಿ ಕಾಣಿಸ್ತೀವಿ. ಸೊ ಇಲ್ಲಿ ಯೂಟ್ಯೂಬ್ ಇಂದ ನಾನು ಅರ್ನ್ ಮಾಡಿರೋದು ಟೋಟಲ್ ಆಗಿ 3 crore 70 lakhs 17 to 26 ಅಲ್ಲಿ. ನೆಕ್ಸ್ಟ್ ಫೇಸ್ಬುಕ್ 19 to 20 ಅಲ್ಲಿ 25 lakh. ನೆಕ್ಸ್ಟ್ ಇನ್ಸ್ಟಾಗ್ರಾಮ್ ಇಂದ ರೀಸೆಂಟ್ ಆಗಿ ಒಂದು 7-8 ತಿಂಗಳಲ್ಲಿ 42 lakh ಅರ್ನ್ ಮಾಡಿರೋದು. ಈಗ ಸರ್ ಒಂದು ವರ್ಷದಲ್ಲಿ ಲೆಸ್ ದೆನ್ 7 to 8 42 lakhs ಅರ್ನ್ ಮಾಡಿದ್ರಾ? ಸರ್ ನಾವ್ ಏನು ನಾನು ಹೇಳ್ತಿರೋದು ಅಲ್ಲಿ ಸರ್ ಇಂಡೈರೆಕ್ಟ್ ಆಗಿ ನಿಮ್ದು ಇಷ್ಟು ಫಾಲೋವರ್ಸ್, ನಂದು 4 lakh ಫಾಲೋವರ್ಸ್ ಇದ್ರೆ ನಾನು ಇನ್ನು ಇಷ್ಟು ಮಾಡಿಲ್ಲ ಸರ್. ಎಕ್ಸ್ಪೀರಿಯನ್ಸ್ ಇರುತ್ತೆ. ಅದೇ ಮೇನ್ ಏನ್ ಮಾಡ್ಬೇಕಂದ್ರೆ ಎಕ್ಸ್ಪೀರಿಯನ್ಸ್ ಮೇನ್ ಬೇಕು. ಇವಾಗ ನಿಮ್ಗೆ ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಅಷ್ಟು ಐಡೆಂಟಿಫೈ ಮಾಡ್ಬಿಟ್ಟು ನಿಮ್ದು ಕರೆಕ್ಟ್ ಆಗಿ ನಿಮ್ದು ಲಾಗಿನ್ ಮಾಡ್ಲಿಲ್ಲ. ನಾನು ಕರೆಕ್ಟ್ ಆಗಿ ಹೇಳಿದೆ ನಿಮ್ದು ಪರ್ಸನಲ್ ಅಕೌಂಟ್ ಅಂತ. ಯಾಕಂದ್ರೆ ನಾನ್ ಬಂದಿರೋ ಸ್ಟೂಡೆಂಟ್ ಅಲ್ಲಿ ನೋಡ್ತಿದ್ದೀನಿ ಅಲ್ವಾ, 100% ಅಲ್ಲಿ 99% ಎಲ್ಲ ಪರ್ಸನಲ್ ಅಕೌಂಟ್. ಇವತ್ತು ನೀವು ಅಂತಿದ್ದೀರಾ ದೊಡ್ಡ ದೊಡ್ಡ ಯೂಟ್ಯೂಬರ್, ನಮ್ಗೆ ಒಳ್ಳೆ ಫಾಲೋವರ್ಸ್ ಇರೋರು ಕೂಡ ಸುಮಾರು 95% ಪರ್ಸನಲ್ ಅಕೌಂಟ್ಗಳು. ಬಟ್ ಅವ್ರು ಅದಕ್ಕೆ ಹೇಳೋದು ನಮ್ ತಿಂಗಳಿಗೆ ಒಂದು 20,000 ಬರುತ್ತೆ, 30,000 ಬರುತ್ತೆ ಅಂತ ಹೇಳ್ತಾರೆ. ಕನ್ನಡದಲ್ಲಿ ಹರೀಶ್ ಅಂತ ಅಂದ್ಬಿಟ್ಟು ಒಬ್ಬರು ಹುಡುಗ 14 million ಸಬ್ಸ್ಕ್ರೈಬರ್, ಕರ್ನಾಟಕದಲ್ಲೇ ಡೈಮಂಡ್ ತಗೊಂಡಿರೋರು. ಅವ್ರದ್ದು ಅರ್ನಿಂಗ್ ರೀಸೆಂಟ್ ಆಗಿ ಮೊನ್ನೆ ಕಾಂಟ್ಯಾಕ್ಟ್ ಮಾಡಿದ್ರು ಒಬ್ರು ಗೊತ್ತಿರೋರು, 30,000 ಇಂದ 40,000-50,000 ಬರ್ತಿದ್ರು ಅಷ್ಟೇ. ಬಟ್ ನನ್ನ ಪ್ರಕಾರ ಅವ್ರಿಗೆ ಇಲ್ಲಿವರೆಗೂ ಒಂದು 6 ಕೋಟಿನಾದ್ರೂ ದುಡ್ಡು ಬಂದಿದೆ. ಹೌದು ಸರ್, ನಾನು ಇದುವರೆಗೂ ತುಂಬಾ ಜನ ನೋಡಿದ್ದೀನಿ. ಇವಾಗ ಕನ್ನಡದಲ್ಲಿ ತುಂಬಾ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಇದ್ದಾರೆ. ಸೊ ಎಷ್ಟೆಷ್ಟು ವರ್ಷ ಆಯ್ತು ಅವ್ರು, ನಾವು 20 ಲಕ್ಷ 25 ಲಕ್ಷ ಇಷ್ಟು ಅರ್ನ್ ಮಾಡಿದೀವಿ ಅಂತ ಹೇಳ್ತಾರೆ. ಇವಾಗ ನಾವು ಹೇಳ್ಬೇಕಂದ್ರೆ ಇದೆಲ್ಲ ಸುಳ್ಳು ಅಂತಾನೆ ಹೇಳ್ತಾರೆ. ಹೇಳೋದು
99% ಜನ ಯಾರ್ದೋ ಬೇರೆಯವ್ರ ಮಾತು ಕೇಳಿದಾಗ ಸೊ ಅದನ್ನೇ ನಂಬ್ಕೊಂಡಿರ್ತಾರೆ. ಸೊ ಇವಾಗ ನಾವು ಹೇಳಿದ ತಕ್ಷಣ ಅವ್ರು ನಂಬಕ್ಕಾಗಲ್ಲ. ವಿತ್ ಪ್ರೂಫ್ ನಾನು ತೋರಿಸ್ತೀನಿ ಅಂತಂದ್ರೆ ಒಬ್ಬೊಬ್ರಿಗೆ ಅದು ಅರ್ಥ ಆಗಲ್ಲ. ನೀವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೀರಾ, ನಿಮ್ಗೆ ಅದು ಅರ್ಥ ಆಗುತ್ತೆ, ಬಟ್ ಬೇರೆಯವ್ರಿಗೆ ಅದು ಅರ್ಥ ಆಗಲ್ಲ. ಸೊ ಹಂಗಾಗಿ ಅರ್ಥ ಮಾಡ್ಕೋಬೇಕು, ನಾವು ಈ ತರ ಅರ್ನ್ ಮಾಡ್ಬೇಕು ಅನ್ನೋರು ಮೂವ್ ಆನ್ ಆಗ್ಬಿಟ್ಟು ಏನು ಅದ್ರದ್ದು ಏನ್ ವ್ಯವಸ್ಥೆ ಇರುತ್ತೆ ಅದು ಮಾಡ್ಕೊಂತಾರೆ ಸರ್. ಬೇಡದೇ ಇರೋದನ್ನೆಲ್ಲ ಮಾತಾಡ್ತಾರೆ. ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ಕಾಗಲ್ಲ. ಅದಕ್ಕೆ ತಲೆ ಕೆಡ್ಸ್ಕೊಂಡ್ ಕೂತ್ಕೊಂಡ್ರೆ ಸೋಷಿಯಲ್ ಮೀಡಿಯಲ್ಲಿ ಇರಕ್ಕಾಗಲ್ಲ, ಬಿಲ್ಡ್ ಮಾಡಕ್ಕಾಗಲ್ಲ. ಬಟ್ ಸರ್ ನಿಮ್ ಸಾಧನೆ ತುಂಬಾ ದೊಡ್ಡದಿದೆ ಸರ್. ಸೀರಿಯಸ್ಲಿ ಬಹಳ ಅಂದ್ರೆ ಬಹಳ ಖುಷಿ ಆಯ್ತು ಸರ್. ನನ್ಗೆ ಉತ್ತರ ಕರ್ನಾಟಕ ಹುಡುಗಿ ಇವತ್ತು ಇಲ್ಲಿ ಬಂದಿದ್ದಾಳೆ, ಅದು ನಂಬರ್ 1 ಯೂಟ್ಯೂಬರ್ ಹತ್ರ ಅಂತಂದ್ರೆ ಸೀರಿಯಸ್ ನಂಬಕ್ ಕರ್ನಾಟಕ ಇವತ್ತು ಎರಡು ಸೇರ್ಕೊಂಡ್ಬಿಟ್ಟಿದೆ. ಹೌದು ಬಿಜಾಪುರ. ಹೌದಾ ಸರ್? ಬಿಜಾಪುರ. ಬಿಜಾಪುರದಲ್ಲಿ ಇಂಡಿ ತಾಲೂಕು ಹಿರೇರೊಡ್ಡಿ ನಮ್ದು ಹೇಳ್ಬೇಕು. ಇಂಡಿ ತಾಲೂಕು ಅವರ ಸರ್? ತುಂಬಾ ಸಮೀಪ ಆಗ್ಬಿಟ್ರಿ ಮತ್ತೆ ನೀವು ನಮ್ಗೆ. ಅಲ್ಲ, ನಿಮ್ ಅದಕ್ಕೆ ಹೇಳಿದೆ ನಿಮ್ ಭಾಷೆದಲ್ಲೇನೆ ಮಾಡಿ ನೀವು ವಿಡಿಯೋ, ಬೆಂಗಳೂರು ಭಾಷೆದಲ್ಲಿ ಮಾಡಬೇಡಿ ಅಂತ. ನಾನು ಅದು ಸುಮಾರು ವರ್ಷ ಆಯ್ತಲ್ಲ ಬಂದ್ಬಿಟ್ಟು ಇಲ್ಲಿದು ನನ್ಗೆ ಆ ಕಡೆ ಅಷ್ಟು ಭಾಷೆ ಇದೆ. ಹೌದೌದು ಸರ್, ತುಂಬಾ ವರ್ಷ ಆದ್ಮೇಲೆ ಹಂಗೆ ಆಗುತ್ತೆ. ನಾನು ಇವಾಗ ಬರೀ 5 months ಆಯ್ತು ಬಂದ್ಬಿಟ್ಟು. ನನ್ಗೆ ತುಂಬಾ ಸಲ ಕನ್ಫ್ಯೂಸ್ ಆಗುತ್ತೆ. ಅದನ್ನು ಬರುತ್ತೆ, ಇದನ್ನು ಬರುತ್ತೆ, 2 ಭಾಷೆ ಬರುತ್ತೆ. ಬಟ್ ಇವಾಗ ಸ್ಪೀಡಲ್ಲಿ ಮಾತಾಡ್ತಿರ್ಬೇಕಾದ್ರೆ ಇಗ್ನೋರ್ ಮಾಡಕ್ ಆಗಲ್ಲ. ಸೊ ಗೈಸ್, ನೋಡಿದ್ರಲ್ಲ ವಿಡಿಯೋನ. ಇನ್ನ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ನ್ಯೂ ಚಾನಲ್ ಇದನ್ನ ಸರ್ ಇವಾಗ ಜಸ್ಟ್ ಕ್ರಿಯೇಟ್ ಮಾಡ್ಕೊಟ್ಟಿದ್ದಾರೆ. ನಂದು ತುಂಬಾ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಹಳೆ ಅಕೌಂಟು. ಸೊ ಅದು ಹೋಗಿದೆ, ಇವಾಗ ಇದು ಹೊಸ ಅಕೌಂಟ್. ಸಬ್ಸ್ಕ್ರೈಬ್ ಮಾಡಿ ಅಂಡ್ ಸರ್ ಅಕೌಂಟ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ. ಯಾರ್ಯಾರೆಲ್ಲ ನೋಡಿರ್ಲಿಲ್ಲ ಅಂದ್ರೆ ಬೇಗ ಹೋಗಿ ನೋಡಿ ಗೈಸ್.